ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಜೀವನಕ್ಕೆ ಒಂದು ತಿರುವು ನೀಡುವ ವಿಡಿಯೋ ಆಗಲಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಸೆಲ್ಫ್ ಹೆಲ್ಪ್ ಅಂಶಗಳ ಬಗ್ಗೆ ಹೇಳದೆ ನಿಮ್ಮ ಜೀವನದ ಮುಂದಿನ 5 ರಿಂದ 10 ವರ್ಷಗಳ ಒಂದು ರೋಡ್ ಮ್ಯಾಪ್ ನೀಡುವವನಿದ್ದೇನೆ. ಅಂದರೆ ನಿಮ್ಮ ಜೀವನವನ್ನು ಆಕಾಶದೆತ್ತರಕ್ಕೆ ಹೇಗೆ ಕೊಂಡೊಯ್ಯಬೇಕು ಎನ್ನುವ ಕುರಿತು ಹೇಳುವವನಿದ್ದೇನೆ. ಅಂದರೆ ನೀವು ಹೇಗೆ ವಿಜನರಿ ಆಗಬೇಕೆಂದು ಹೇಳುವವನಿದ್ದೇನೆ. ಫ್ರೆಂಡ್ಸ್, ಒಬ್ಬ ವಿಜನರಿ ವ್ಯಕ್ತಿ ಯಾರು ಅಂದರೆ ಯಾರು ತನ್ನ ಜೀವನದ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡುವನು ಅವನೇ ಒಬ್ಬ ವಿಜನರಿ ವ್ಯಕ್ತಿ. ವಿಜನರಿ ಆದವರು ಹೊಸ ಜಗತ್ತನ್ನೇ ಸೃಷ್ಟಿಸಬಲ್ಲಂತ ತಾಕತ್ತುಳ್ಳವರು. ಎಕ್ಸಾಂಪಲ್ಗೆ ಎಲಾನ್ ಮಸ್ಕ್ ಮಂಗಳ ಗ್ರಹದಲ್ಲಿ ಮಾನವನನ್ನು ಕೊಂಡೊಯ್ಯಲು ಬಯಸುತ್ತಿರುವವರು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತವನ್ನು ಸೂಪರ್ ಪವರ್ ರಾಷ್ಟ್ರವನ್ನಾಗಿ ಮಾಡುವ ಕನಸು ಕಂಡವರು. ಸ್ಟೀವ್ ಜಾಬ್ಸ್ ಜಗತ್ತು ಸಂಗೀತವನ್ನು ಕ್ಯಾಸೆಟ್ಸ್ಗಳ ಮೂಲಕ ಕೇಳುತ್ತಿದ್ದಾಗ ಆ ಇಡೀ ಜಗತ್ತಿಗೆ ಒಂದು ಚಿಕ್ಕ ಡಿವೈಸ್ ಮೂಲಕ ಸಾವಿರಾರು ಹಾಡುಗಳನ್ನು ನೀಡಿದ ಗ್ರೇಟ್ ವಿಜನರಿ. ಫ್ರೆಂಡ್ಸ್, ಹಾಗಾದರೆ ನಿಮಗೆ ಈಗ ಒಂದು ಕ್ವಶನ್ ಬರುತ್ತೆ. ಅದು ಏನು ಅಂದ್ರೆ, ನೀವು ಒಬ್ಬ ವಿಜನರಿ ವ್ಯಕ್ತಿಯೋ ಅಥವಾ ಅಲ್ವೋ ಅಂತ. ನೀವು ನಿಜವಾಗಿಯೂ ನಿಮ್ಮ ಮುಂದಿನ 5 ವರ್ಷಗಳಲ್ಲಿ ನೀವು ಏನು ಮಾಡುವಿರಿ ಅಂತ, ಅಥವಾ ಮುಂದಿನ 5 ವರ್ಷಗಳಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡುವ ದಾರಿಯಲ್ಲಿ ನೀವು ಹೊರಟಿದ್ದರೆ ನಿಜವಾಗಿಯೂ ನೀವು ಒಬ್ಬ ವಿಜನರಿ ವ್ಯಕ್ತಿ ಅಂತ ಹೇಳಬಹುದು. ಒಂದು ವೇಳೆ ನೀವು ಯಾವುದೇ ವಿಜನ್ ಇಲ್ಲದೆ ಒಂದು ಬದುಕನ್ನು ಸಾಗಿಸುತ್ತಿದ್ದರೆ, ನಾನು ಹೇಳುವ ಮುಂದಿನ ಅಂಶಗಳನ್ನು ನೋಡಿದರೆ ನೀವು ನಿಮ್ಮ ವಿಜನ್ ಅನ್ನು ಕಂಡುಕೊಳ್ಳಬಹುದು. ನಂಬರ್ 1, ವಿಜನ್ ಯುವರ್ ಫ್ಯೂಚರ್ ಲೈಫ್. ಹೌದು ಫ್ರೆಂಡ್ಸ್, ಮೇಲೆ ಹೇಳಿದ ಹಾಗೆ ನಿಮ್ಮ ಮುಂದಿನ 5 ವರ್ಷಗಳಲ್ಲಿ ನೀವು ಎಲ್ಲಿಗೆ ಹೋಗುವಿರಿ, ಏನು ಮಾಡುವಿರಿ, ಎಷ್ಟು ದುಡ್ಡು ಗಳಿಸುವಿರಿ ಅನ್ನುವುದನ್ನು ಈಗಲೇ ಬರೆದಿಟ್ಟುಕೊಳ್ಳಿ. ನೀವು ಮಾಡಿಟ್ಟುಕೊಂಡ ವಿಜನ್ ಅನ್ನು ನನಸಾಗಿಸಲು ಬೇಕಾದ ಪ್ರಿಪರೇಷನ್ ಅನ್ನು ಈಗಲೇ ಮಾಡಿಟ್ಟುಕೊಳ್ಳಿ. ನಂಬರ್ 2, ಟ್ರೈ ಟು ಡೂ ನ್ಯೂ ಎಕ್ಸ್ಪೆರಿಮೆಂಟ್. ಒಂದು ವೇಳೆ ನಿಮಗೆ ಯಾವುದೇ ವಿಜನ್ ಕಂಡು ಬರುತ್ತಿಲ್ಲವೆಂದರೆ ನಿಮಗೆ ಗೊತ್ತಿರುವ ಬೇರೆ ಬೇರೆ ಸ್ಕಿಲ್ಸ್ ಗಳನ್ನು ಬಳಸಿಕೊಂಡು ಅವುಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಿ. ನಿಮ್ಮಲ್ಲಿ ಹೆಚ್ಚು ಸ್ಕಿಲ್ ಗಳಿಲ್ಲದಿದ್ದರೆ ಹೊಸ ಸ್ಕಿಲ್ಸ್ ಗಳನ್ನು ಕಲಿತು ಅವುಗಳನ್ನು ಪ್ರಯೋಗಕ್ಕೊಳಪಡಿಸಿ. ಯಾವ ಸ್ಕಿಲ್ ನಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೋ ಅದರಲ್ಲಿಯೇ ನಿಮ್ಮ ಜೀವನದ ಮುಂದಿನ 5 ವರ್ಷಗಳಲ್ಲಿ ಭವಿಷ್ಯವನ್ನು ಕಾಣಿ. ನಂಬರ್ 3, ನೆವರ್ ಗಿವ್ ಅಪ್. ಒಬ್ಬ ವಿಜನರಿ ವ್ಯಕ್ತಿಯಾದವನು ಒಮ್ಮೆಲೆ ಜೀವನದಲ್ಲಿ ಯಶಸ್ಸನ್ನು ಕಂಡಿರುವುದಿಲ್ಲ. ಹಲವಾರು ಸೋಲುಗಳ ಮೂಲಕ ಅವನು ಗೆಲುವಿನ ರುಚಿಯನ್ನು ಕಂಡಿರುತ್ತಾನೆ. ಅವನು ಯಾವಾಗಲೂ ನೆವರ್ ಗಿವ್ ಅಪ್ ಅಟಿಟ್ಯೂಡ್ ಅನ್ನು ಹೊಂದಿರುತ್ತಾನೆ. ಎಂತಹ ಸೋಲು ಬಂದರೂ ಅವನು ಹೆದರುವುದಿಲ್ಲ. ಹೀಗಾಗಿ ಫ್ರೆಂಡ್ಸ್, ನೀವು ಸಹ ಎಂದಿಗೂ ಫೇಲ್ಯೂರ್ಸ್ಗೆ ಅಂಜದೆ ಧೈರ್ಯದಿಂದ ಮುನ್ನುಗ್ಗಬೇಕು. ನೆವರ್ ಗಿವ್ ಅಪ್ ಅಟಿಟ್ಯೂಡ್ ಅನ್ನು ನಿಮ್ಮ ಮಂತ್ರವನ್ನಾಗಿಸಿಕೊಳ್ಳಬೇಕು. ನಂಬರ್ 4, ವಿಜುವಲೈಸ್ ಯುವರ್ ಫ್ಯೂಚರ್. ಹೌದು ಫ್ರೆಂಡ್ಸ್, ಈ ಜಗತ್ತಿನಲ್ಲಿನ ಎಲ್ಲ ಇನ್ವೆನ್ಷನ್ಸ್ ಗಳು ಮೊದಲು ಒಬ್ಬ ವಿಜನರಿ ಕಣ್ಣಿನಲ್ಲಿ ಕ್ರಿಯೇಟ್ ಆದವು. ಆಮೇಲೆ ಅವು ನಿಜ ಜೀವನದಲ್ಲಿ ನಿಜ ರೂಪಗಳಲ್ಲಿ ಕ್ರಿಯೇಟ್ ಆದವು. ಹೀಗಾಗಿ ನೀವು ಸಹ ಮುಂದಿನ ಕೆಲವು ವರ್ಷಗಳಲ್ಲಿ ಏನಾಗಬೇಕೆಂದಿದ್ದೀರೋ ಅದನ್ನು ಈಗಲೇ ಕಣ್ಣು ಮುಚ್ಚಿ ಊಹಿಸಿಕೊಳ್ಳಿ. ಉದಾಹರಣೆಗೆ, ನೀವು ಒಬ್ಬ ಎಂಟರ್ಪ್ರಿನರ್ ಆಗಬೇಕೆಂದಿದ್ದರೆ ಈಗಲೇ ಕಣ್ಣು ಮುಚ್ಚಿಕೊಂಡು ನೀವು ಒಬ್ಬ ದೊಡ್ಡ ಎಂಟರ್ಪ್ರಿನರ್ ಆಗಿದ್ದೀರೆಂದು ಭಾವಿಸಿಕೊಳ್ಳಿ. 100 ಜನರು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆಂದು ಭಾವಿಸಿಕೊಳ್ಳಿ. ನೀವು ಒಂದು ದೊಡ್ಡ ಮನೆಯಲ್ಲಿ ಕಾರ್ಗಳೆಲ್ಲವನ್ನು ಹೊಂದಿದ್ದೀರೆಂದು ವಿಜುವಲೈಸ್ ಮಾಡಿಕೊಳ್ಳಿ. ಹೀಗೆ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಸ್ಟ್ರಾಂಗ್ ಆದ ಮೆಸೇಜ್ ನಿಮ್ಮ ವಿಜನ್ ಕುರಿತಂತೆ ಹೋಗುತ್ತದೆ. ನಂಬರ್ 6, ಓನ್ಲಿ ಯು ಅಂಡ್ ಯುವರ್ ವಿಜನ್. ಹೌದು ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ವಿಜನ್ ಅನ್ನು ಕಂಡುಕೊಂಡಾಗ ಅದನ್ನು ನನಸಾಗಿಸಲು ನಿಮ್ಮನ್ನು ನೀವು ನಿಮ್ಮ ವಿಜನ್ ಗೆ ಡೆಡಿಕೇಟ್ ಮಾಡಿಕೊಳ್ಳಬೇಕು. ಒಂದು ಮಾತು, ಒಂದು ವೇಳೆ ನೀವು ನಿಮ್ಮ ವಿಜನ್ ನಿಂದ ಡಿಸ್ಟ್ರಾಕ್ಟ್ ಆದರೂ ನೀವು ಕಂಡ ಆ ವಿಜನ್ ನಿಮ್ಮನ್ನು ತನ್ನ ದಾರಿಗೆ ಸೆಳೆದುಕೊಳ್ಳುತ್ತದೆ. ಹೀಗೆ ನೀವು ಒಮ್ಮೆ ವಿಜನರಿ ಆದರೆ ನೀವು ಕಂಡಂತ ವಿಜನ್ ನನಸಾಗುವುದು ಸತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.